ಹಾಯ್ ನಮಸ್ತೆ. ನಾನು ಮೇಘ್ನಾ ಗೌಡ. ಇವತ್ತಿನ ಟಾಪಿಕ್ ಏನು ತಂದಿದ್ದೀನಿ ಅಂತಂದರೆ ಸಂತೋಷ. ಮನುಷ್ಯನಿಗೆ ಮೇನ್ ಬೇಕಾಗಿರೋದು ಸಂತೋಷ. ಅದನ್ನು ನಾವು ಕಂಡುಕೊಳ್ಳೋದು ಹೇಗೆ ಅಂತ. ಏನಿಲ್ಲ, ಸಿಂಪಲ್. ಸಂತೋಷನೂ ಹೇಗೆ ಸಿಗುತ್ತೆ ಅಂತಂದರೆ, ಸಂತೋಷ ನಮ್ಮ ಡೈಲಿ ಲೈಫಲ್ಲಿ ನಾವೇನೇನು ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಕೊಳ್ತೀವಿ, ಇನ್ನೊಬ್ರದ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ದಿರಾ, ಅಥವಾ ಇನ್ನೊಬ್ರು ಖುಷಿಗೋಸ್ಕರ ನಾವೇನು ನಮ್ಮ ಸಂತೋಷನ ತ್ಯಾಗ ಮಾಡ್ತೀರಾ, ನಾವು ಹೇಗಿರ್ತೀವೋ ಹಾಗೆಯೇ ಲೈಫ್ ಲೀಡ್ ಮಾಡ್ಕೊಂಡು ಹೋಗಬೇಕು. ಮತ್ತು ಸೆಲ್ಫ್ ಲವ್ ಎಲ್ರಿಗೂ ಗೊತ್ತಿರದೆ, ಸೆಲ್ಫ್ ಲವ್ ಮತ್ತು ಏನೇ ಬಂದರೂ ಅಕ್ಸೆಪ್ಟ್ ಮಾಡಬೇಕು. ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ, ಒಂದು ಸೆಲ್ಫ್ ಲವ್ ಅಂತ ಇರುತ್ತೆ. ಎಲ್ಲರೂ ಯಾರೇನು ಫುಲ್ ಏನಲ್ಲ, ಆ ಮಾತನ್ನ ಒಪ್ಕೊಬೇಕು. ನಮ್ಮನ್ನು ನಾವು ಯಾವುದಕ್ಕೂ ನೆಗೆಟಿವ್ ಆಗಿ ತೊಗೊಬಾರ್ದು. ಇನ್ನೊಂದು, ನಮ್ಮಲ್ಲಿ ಏನೇನಿದೆ ಪಾಸಿಟಿವು ಅದನ್ನೆಲ್ಲ ನಾವು ತೊಗೊಳ್ಬೇಕು. ಪಾಸಿಟಿವ್ ಏನು ತೊಗೊಬೇಕು ಅದು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಇನ್ನೊಂದು ಏನಂದರೆ ಮೇನು ನಮ್ಮ ಆತ್ಮವಿಶ್ವಾಸ ನಾವು ಮೇನಾಗಿ ಬಳಸ್ಕೊಬೇಕು. ಆತ್ಮವಿಶ್ವಾಸ ಇದ್ದರೆ ಎಲ್ಲನೂ ಸಿದ್ಧಿ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಅದ್ರ ಬಗ್ಗೆ ಏನೋ ಅವಶ್ಯಕತೆ ಇಲ್ಲ. ನಮ್ಮಲ್ಲೇನಿರುತ್ತೆ ಅಂದರೆ, ನಮ್ಮನ್ನು ನಾವು ಲವ್ ಮಾಡ್ಕೊಬೇಕು, ನಮ್ಮನ್ನು ನಾವು ಪ್ರೀತಿಸ್ಬೇಕು ಫಸ್ಟು, ಆಮೇಲೆ ಇನ್ನೊಬ್ರನ್ನ ಪ್ರೀತಿಸೋಣ ಅಲ್ವಾ. ಫಸ್ಟು ನಮ್ಮೇಲೆ ನಮಗೆ ಲವ್ ಇಲ್ಲ ಅಂತಂದರೆ, ಪ್ರೀತಿ ಇಲ್ಲ, ಕೇರ್ ಇಲ್ಲ ಅಂತಂದರೆ ನಮ್ಗೆ ಹೆಂಗೆ ಸಂತೋಷ ಸಿಗುತ್ತೆ? ಮೇಯ್ನಾಗಿ ಇರಲೇಬೇಕಲ್ಲ. ನಾವು ಇನ್ನೊಂದು ಏನು ಅಂತಂದರೆ, ಏನೇ ಹೇಳಿದ್ರು ಇಲ್ಲ ಅನ್ನೋದು ಕಲ್ತ್ಕೊಬೇಕು. ಯಾಕೆ ಅಂದರೆ ನಮ್ಮ ಮನ್ಸಿಗೆ ಅದು ಇಷ್ಟ ಇರಲ್ಲ. ಸುಮ್ಮನೆ ಯಾಕೆ ಇನ್ನೊಬ್ರಿಗೋಸ್ಕರ ನಾವು ಓಕೆ ಮಾಡಬೇಕು? ಬೇಡ ಬೇಡ ಅನ್ನೋಣ. ಸುಮ್ಮನೆ ನಮ್ಮನ್ನು ನಾವು ಹಿಂಸೆ ಮಾಡಿಕೊಂಡು ಯಾಕೆ? ನಮ್ಮ ಸಂತೋಷನ ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡೋದ್ರಲ್ಲೇನು ದೊಡ್ಡದಿಲ್ಲಲ್ಲ, ಬಿಟ್ಬಿಡೋಣ, ಬೇಡ. ಇನ್ನೊಂದು, ನಮ್ಮ ಸಂಬಂಧನ ಸ್ಟ್ರಾಂಗ್ ಮಾಡ್ಕೊಬೇಕು. ಅದು ಯಾವುದೇ ಸಂಬಂಧ ಆಗಿದ್ರೂ ಸರಿ, ಕರೆಕ್ಟಾಗಿ ಕಮ್ಯುನಿಕೇಷನ್ ಮಾಡಿಕೊಂಡು ಒಂದು ಸಂಬಂಧನ ನಾವು ಸ್ಟ್ರಾಂಗ್ ಮಾಡಿಕೊಂಡ್ರೆ, ನಮ್ಮ ಸುತ್ತ ಇರೋ ಜನ ಮತ್ತು ನಮ್ಮ ಅಕ್ಕಪಕ್ಕ ಇರೋರು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಚೆನ್ನಾಗಿದ್ದೀವಿ ಅಂತಂದರೆ ಅದರಿಂದನೂ ನಮ್ಗೆ ಸಂತೋಷ ಸಿಗುತ್ತೆ. ಮತ್ತು ನಮ್ಮ ಕನಸುಗಳು ಏನಾದರೂ ಇರುತ್ತೆ, ನಮ್ಮ ಡ್ರೀಮ್ಸ್, ಅದೆಲ್ಲ ನಾವು ನನಸು ಮಾಡ್ಕೊಬೇಕು. ಹೇಗೆ? ಬೇರೆಯವರು ಏನು ಹೇಳ್ತಾರೆ ಅದನ್ನು ನಾವು ಅವ್ರ ಡ್ರೀಮ್ ಥರ ನಾವು ಸಕ್ಸಸ್ ಮಾಡೋಕ್ಕಾಗಲ್ಲ. ನಮಗೇನು ಇಷ್ಟ ಇರುತ್ತೆ, ನಾವೇನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಂದರೆ ನಮ್ಮ ಸ್ವಂತ ಕನಸುಗಳದು ನಾವು ಕಂಡಿರ್ತೀವಿ, ನಮ್ಗೆ ಈ ಥರ ಎಬಿಲಿಟಿ ಇರುತ್ತೆ, ನಾವು ಅದನ್ನು ನನಸು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಇನ್ನೊಬ್ರು ಹೇಳ್ದಂಗೆ ನಾವು ಯಾಕೆ ಕೇಳಬೇಕು ಅಲ್ವಾ? ನಮ್ಮ ಕನಸುಗಳು, ಇವಾಗ ನಾವು ಒಂದು ಡ್ರೀಮ್ ಇಟ್ಕೊಂಡಿರ್ತೀವಿ, ಫ್ಯೂಚರಲ್ಲಿ ನಾವು ಹಾಗಿರಬೇಕು, ಹೀಗಿರಬೇಕು, ನಾವು ಈ ಥರನೇ ಒಂದು ಮನೆ ಕಟ್ಟಬೇಕು. ಇನ್ನೊಬ್ರು ಹೇಳ್ತಾರೆ, ನೀನು ಮನೆಯನ್ನು ಕಟ್ಟುತ್ತೀಯಾ, ಫ್ಲ್ಯಾಟ್ ತಗೋ. ಅವ್ರ ಆಸೆ ಅಂತ ನಾವೇನು ಕೇಳಬೇಕು? ನಮಗೂ ಆಸೆ